ಸಮಯವನ್ನು ಸರಿಯಾಗಿ ಬಳಸುವುದು ಹೇಗೆ? ಜೀವನ ಬದಲಾಯಿಸುವ ಕತೆ. ಒಬ್ಬ ಮನುಷ್ಯನಿಗೆ ಪ್ರತಿದಿನ 86,400 ರೂಪಾಯಿ ಸಿಗುತ್ತವೆ ಎಂದು ಊಹಿಸಿ. ಆದರೆ ಒಂದು ಷರತ್ತು ಇದೆ. ಆ ಹಣವನ್ನು ಅದೇ ದಿನ ಖರ್ಚು ಮಾಡಬೇಕು. ಉಳಿದ ಹಣ ರಾತ್ರಿ 12 ಗಂಟೆಗೆ ಶೂನ್ಯವಾಗುತ್ತದೆ. ನೀವು ಏನು ಮಾಡುತ್ತೀರಿ? ಖಂಡಿತವಾಗಿಯೂ ಪ್ರತಿಯೊಂದು ರೂಪಾಯಿಯನ್ನು ಜಾಗರೂಕತೆಯಿಂದ ಬಳಸುತ್ತೀರಿ. ಆದರೆ ಇದೇ ರೀತಿ ಪ್ರತಿದಿನ ನಮಗೆ 86,400 ಸೆಕೆಂಡುಗಳು ಸಿಗುತ್ತವೆ. ಅವುಗಳನ್ನು ನಾವು ಹೇಗೆ ಬಳಸುತ್ತಿದ್ದೇವೆ? ಇದೇ ನಿಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಈಗ ನಾನು ಹೇಳಲಿರುವ ಕತೆ ನಿಮ್ಮ ಸಮಯದ ಬಗ್ಗೆ ಇರುವ ದೃಷ್ಟಿಕೋನವನ್ನು ಬದಲಾಯಿಸಬಹುದು. ಕತೆ ಆರಂಭ. ಅವನಳನ್ನು ಸಳ್ಳಿಯಲ್ಲಿ ಅರ್ಜುನ್ ಎಂಬ ಯುವಕನಿದ್ದ. ಅವನ ಕನಸು ದೊಡ್ಡದು. ಶ್ರೀಮಂತನಾಗಬೇಕು, ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಸಮಾಜದಲ್ಲಿ ಹೆಸರು ಮಾಡಬೇಕು. ಆದರೆ ಒಂದು ಸಮಸ್ಯೆ ಇತ್ತು. ಅವನು ಯಾವಾಗಲೂ ಹೇಳುತ್ತಿದ್ದ, ನಾಳೆಯಿಂದ ಓದುತ್ತೇನೆ, ಮುಂದಿನ ವಾರದಿಂದ ವ್ಯಾಯಾಮ ಮಾಡುತ್ತೇನೆ, ಇನ್ನೊಂದು ತಿಂಗಳ ನಂತರ ಕೆಲಸ ಶುರು ಮಾಡುತ್ತೇನೆ. ಹೀಗೆ ವರ್ಷಗಳು ಕಳೆಯುತ್ತಿದ್ದವು. ಒಂದು ದಿನ ಅವನ ಊರಿಗೆ ವಯಸ್ಸಾದ ಜ್ಞಾನಿಯೊಬ್ಬರು ಬಂದರು. ಅರ್ಜುನ್ ಕೇಳಿದ, ನನ್ನಲ್ಲಿ ಕನಸುಗಳಿವೆ, ಆದರೆ ಜೀವನದಲ್ಲಿ ಏನೂ ಆಗುತ್ತಿಲ್ಲ, ಕಾರಣ ಏನು? ಜ್ಞಾನಿ ನಗುತ್ತಾ ಹೇಳಿದರು, ನಾಳೆ ಬೆಳಗ್ಗೆ ನನ್ನನ್ನು ಭೇಟಿಯಾಗು. ಮರುದಿನ ಬೆಳಿಗ್ಗೆ ಅರ್ಜುನ್ ಹೋದ. ಜ್ಞಾನಿ ಅವನಿಗೆ ಒಂದು ಖಾಲಿ ಗಾಜಿನ ಜಾರ್, ಕೆಲವು ದೊಡ್ಡ ಕಲ್ಲುಗಳು, ಸಣ್ಣ ಕಲ್ಲುಗಳು ಮತ್ತು ಮರಳನ್ನು ಕೊಟ್ಟರು. ಈ ಜಾರ್ ತುಂಬಿಸು. ಅರ್ಜುನ್ ಮೊದಲು ಮರಳನ್ನು ಹಾಕಿದ, ನಂತರ ಸಣ್ಣ ಕಲ್ಲುಗಳನ್ನು ಹಾಕಿದ. ದೊಡ್ಡ ಕಲ್ಲುಗಳಿಗೆ ಜಾಗವೇ ಇರಲಿಲ್ಲ. ಜ್ಞಾನಿ ಮತ್ತೆ ಜಾರ್ ಖಾಲಿ ಮಾಡಿ ಹೇಳಿದರು, ಈ ಬಾರಿ ದೊಡ್ಡ ಕಲ್ಲುಗಳನ್ನು ಮೊದಲು ಹಾಕು. ಅವನು ಹಾಗೆ ಮಾಡಿದ. ನಂತರ ಸಣ್ಣ ಕಲ್ಲುಗಳು ಒಳಗೆ ಹೋದವು. ಕೊನೆಯಲ್ಲಿ ಮರಳೂ ತುಂಬಿತು. ಜ್ಞಾನಿ ಹೇಳಿದರು, ಈ ಜಾರ್ ನಿನ್ನ ಜೀವನ. ದೊಡ್ಡ ಕಲ್ಲುಗಳು ಎಂದರೆ ನಿನ್ನ ಆರೋಗ್ಯ, ಕುಟುಂಬ, ಶಿಕ್ಷಣ ಮತ್ತು ಕನಸುಗಳು. ಸಣ್ಣ ಕಲ್ಲುಗಳು ಕೆಲಸ, ಹಣ ಮತ್ತು ಬೇರೆ ಜವಾಬ್ದಾರಿಗಳು. ಮರಳು ಎಂದರೆ ಮೊಬೈಲ್, ಸೋಷಿಯಲ್ ಮೀಡಿಯಾ, ಅರ್ಥವಿಲ್ಲದ ಮಾತುಗಳು ಮತ್ತು ಸಮಯ ವ್ಯರ್ಥ ಮಾಡುವ ಅಭ್ಯಾಸಗಳು. ನೀನು ಮೊದಲು ಮರಳಿಗೆ ಜಾಗ ಕೊಟ್ಟರೆ ಜೀವನದ ಮುಖ್ಯ ವಿಷಯಗಳಿಗೆ ಜಾಗ ಉಳಿಯುವುದಿಲ್ಲ. ಆ ದಿನ ಅರ್ಜುನ್ಗೆ ದೊಡ್ಡ ಪಾಠ ಸಿಕ್ಕಿತು. ಅವನು ಪ್ರತಿದಿನ ಬೆಳಿಗ್ಗೆ ತನ್ನ 3 ಪ್ರಮುಖ ಕೆಲಸಗಳನ್ನು ಬರೆಯಲು ಆರಂಭಿಸಿದ. ಸೋಷಿಯಲ್ ಮೀಡಿಯಾಗೆ ಸಮಯ ನಿಗದಿಪಡಿಸಿದ. ಬೆಳಿಗ್ಗೆ ಬೇಗ ಎದ್ದು ಓದತೊಡಗಿದ. ಪ್ರತಿದಿನ ಕೇವಲ 1% ಸುಧಾರಣೆ ಮಾಡುತ್ತಿದ್ದ. 1 ತಿಂಗಳು ಕಳೆದಿತ್ತು. ಯಾವ ದೊಡ್ಡ ಬದಲಾವಣೆಯೂ ಕಾಣಿಸಲಿಲ್ಲ. 6 ತಿಂಗಳ ನಂತರ ಅವನ ಅಭ್ಯಾಸಗಳು ಬಲವಾದವು. 1 ವರ್ಷದ ನಂತರ ಅವನು ಒಳ್ಳೆಯ ಉದ್ಯೋಗ ಪಡೆದ. ಕೆಲ ವರ್ಷಗಳಲ್ಲಿ ತನ್ನ ಕನಸುಗಳನ್ನು ಒಂದೊಂದಾಗಿ ನನಸಾಗಿಸಿದ. ಜನರು ಕೇಳಿದರು, ನಿನ್ನ ಯಶಸ್ಸಿನ ರಹಸ್ಯ ಏನು? ಅವನು ಒಂದು ಮಾತು ಮಾತ್ರ ಹೇಳಿದ, ನಾನು ಸಮಯವನ್ನು ಗೌರವಿಸಲು ಕಲಿತೆ. ಜೀವನದ ಪಾಠ ಸ್ನೇಹಿತರೆ, ಸಮಯ ಶ್ರೀಮಂತರಿಗೂ ಒಂದೇ, ಬಡವರಿಗೂ ಒಂದೇ. ಯಶಸ್ವಿ ವ್ಯಕ್ತಿಗೂ 24 ಗಂಟೆ, ಸಾಮಾನ್ಯ ವ್ಯಕ್ತಿಗೂ 24 ಗಂಟೆ. ವ್ಯತ್ಯಾಸ ಇರುವುದು ಸಮಯವನ್ನು ಬಳಸುವ ವಿಧಾನದಲ್ಲಿ ಮಾತ್ರ. ನೀವು ಇಂದು 30 ನಿಮಿಷ ಪುಸ್ತಕ ಓದಿದರೆ 1 ವರ್ಷದಲ್ಲಿ ನಿಮ್ಮ ಜ್ಞಾನ ಬದಲಾಗುತ್ತದೆ. ಪ್ರತಿದಿನ 30 ನಿಮಿಷ ವ್ಯಾಯಾಮ ಮಾಡಿದರೆ 1 ವರ್ಷದಲ್ಲಿ ನಿಮ್ಮ ಆರೋಗ್ಯ ಬದಲಾಗುತ್ತದೆ. ಪ್ರತಿದಿನ 30 ನಿಮಿಷ ಹೊಸ ಕೌಶಲ್ಯ ಕಲಿತರೆ ಕೆಲ ವರ್ಷಗಳಲ್ಲಿ ನಿಮ್ಮ ಜೀವನವೇ ಬದಲಾಗಬಹುದು. ಗಡಿಯಾರದ ಮುಳ್ಳುಗಳು ಯಾರಿಗಾಗಿ ನಿಲ್ಲುವುದಿಲ್ಲ. ಹೋದ ಸಮಯವನ್ನು ಹಣ ಕೊಟ್ಟರೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಸಮಯವನ್ನು ವ್ಯರ್ಥ ಮಾಡಬೇಡಿ. ಸಮಯದಲ್ಲೇ ಹೂಡಿಕೆ ಮಾಡಿ, ಏಕೆಂದರೆ ಸಮಯವನ್ನು ಗೆದ್ದವನೇ ಜೀವನವನ್ನು ಗೆಲ್ಲುತ್ತಾನೆ. ಎಂಡಿಂಗ್ ಮತ್ತು ಕಾಲ್ ಟು ಆ್ಯಕ್ಷನ್. ಈ ಕತೆ ನಿಮಗೆ ಇಷ್ಟವಾದರೆ ಈಗಲೇ ಒಂದು ನಿರ್ಧಾರ ಮಾಡಿ. ಇಂದಿನ ದಿನ ಮುಗಿಯುವ ಮೊದಲು ನಿಮ್ಮ ಕನಸಿಗಾಗಿ ಕನಿಷ್ಠ
30 ನಿಮಿಷ ಮೀಸಲಿಡಿ. ಇಂದು ಆರಂಭಿಸಿದ ಸಣ್ಣ ಅಭ್ಯಾಸವೇ ನಾಳೆಯ ದೊಡ್ಡ ಯಶಸ್ಸಾಗಬಹುದು. ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಕನ್ನಡ ಮೋಟಿವೇಶನ್ ಕಥೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಸಮಯವನ್ನು ಗೌರವಿಸುವ ವ್ಯಕ್ತಿಯನ್ನು ಯಶಸ್ಸು ಗೌರವಿಸುತ್ತದೆ.